ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನನ್ನ ಇವತ್ತಿನ ಟಾಪಿಕ್ ಏನು ಅಂತ ನೋಡೋದಾದರೆ ಫ್ರೆಂಡ್ಸ್, ನೀವು ನೋಡಿರ್ಬೋದು ಆಯುಷ್ಮಾನ್ ಕಾರ್ಡ್ ಇದ್ದರೆ 5 ಲ್ಯಾಕ್ ತನಕ ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೋಬೋದು, ಅದು ಪ್ರೈವೇಟ್ ಹಾಸ್ಪಿಟಲಲ್ಲಿ. ಅದೇ ರೀತಿಯಾಗಿ ಲೇಬರ್ ಕಾರ್ಡ್ ಇದ್ದರೆ ನೀವು 50,000ದಿಂದ 60,000 ರೂಪಾಯಿ ತನಕ ಉಚಿತ ಸಹಾಯಧನ ಅಂತೇಳಿ ಕೊಡ್ತಾರೆ. ಹಾಗೆ ಅದೇ ರೀತಿ ಈ ಶ್ರಮ್ ಕಾರ್ಡ್ ಇದ್ದರೆ ನಿಮಗೆ ವಯಸ್ಸಾದ ನಂತರ ಪೆನ್ಷನ್ ಮುಖಾಂತರ ಹಣವನ್ನು ಕೊಡ್ತಾರೆ. ಈ ರೀತಿಯಾಗಿ ಕಾರ್ಡ್ಗಳನ್ನ ಎಲ್ಲರೂ ಮಾಡಿಸಿರೋದಿಲ್ಲ, ಅದಕ್ಕಾಗಿ ಆಧಾರ್ ಕಾರ್ಡ್ ಎಲ್ಲರ ಹತ್ರನೂ ಕಡ್ಡಾಯವಾಗಿದ್ದೇ ಇರುತ್ತೆ. ಸರ್ಕಾರಿ ಯೋಜನೆಯಿಂದ ಸಹಾಯವನ್ನು ಪಡ್ಕೋಬೇಕು ಅಂತ ಅಂದರೆ ನೀವು ಆಧಾರ್ ಕಾರ್ಡ್ ಕಡ್ಡಾಯವಾಗಿರಲೇಬೇಕು. ಅದೇ ರೀತಿಯಾಗಿ ಈಗ PM ಆಧಾರ್ ಕಾರ್ಡ್ ಲೋನ್ ಅಂತೇಳಿ ಕೊಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಈ PM ಆಧಾರ್ ಕಾರ್ಡ್ ಲೋನ್ ಮುಖಾಂತರ ನಿಮಗೆ 50,000ದಿಂದ 1 ಲಕ್ಷ ರೂಪಾಯಿ ತನಕ ಹಣವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಹಣವನ್ನು ಏನು ಕೊಡ್ತಾರೆ, ಯಾರಿಗೆಲ್ಲ ಕೊಡ್ತಾರೆ, ಯಾರೆಲ್ಲ ಅರ್ಜಿಯನ್ನು ಹಾಕಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿ ಸಿಗುತ್ತೆ. ಹಾಗೆ ಇದೇ ರೀತಿಯಾದಂಥ ಹೊಸ ಅಪ್ಡೇಟ್ಗಳು ನಿಮ್ಮ ಫೋನಿಗೆ ಬದಲಾಗೆ ಬರಬೇಕು ಅಂತ ಇದ್ದರೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಾಗೆ PM ಆಧಾರ್ ಕಾರ್ಡ್ ಲೋನ್ ಅಂತ ಹೇಳಿದ್ನಲ್ಲ, ಹೌದು ಫ್ರೆಂಡ್ಸ್, ಈ PM ಆಧಾರ್ ಲೋನ್ ಅಂದರೆ ಏನು ಅಂತ ನೋಡೋದಾದರೆ, ನೀವೇನಾದರೂ ಈಗ ಸ್ವಂತವಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂತಿದ್ರೆ ಅಂಥವ್ರಿಗೆ ಈ ಒಂದು ಯೋಜನೆಯಿಂದ 50,000ದಿಂದ 1 ಲಕ್ಷ ರೂಪಾಯಿ ತನಕ ಹಣವನ್ನು ನೀವು ಪಡ್ಕೋಬಹುದು. ಹಾಗೆ ನೀವೇನಾದರೂ ಸ್ವಂತವಾಗಿ ಮಾಡ್ತೀನಿ ಅಂದ್ರೆ ಅಷ್ಟೇ ಕೊಡ್ತಾರೆ. ಹಾಗೆ ನೀವು ಇದನ್ನ ಬಿಸ್ನೆಸ್ ಮಾಡೋದಕ್ಕೆ ತೊಗೊಂಡು ನೀವೇನಾದರೂ ಬೇರೆ ಕೆಲಸಕ್ಕೆ ಉಪಯೋಗ ಮಾಡ್ಕೋತೀನಿ ಅಂತ ಅಂದರೆ ಕೊಡೋದಿಲ್ಲ. ಅವ್ರೆಲ್ಲ ವಿತ್ ಪ್ರೂಫ್ ತೋರಿಸ್ದಾಗಲೇ ನಿಮಗೆ ಹಣವನ್ನು ಕೊಡೋದು. ಹಾಗೆ ನೀವು ಉಪಕರಣಗಳನ್ನ ಖರೀದಿ ಮಾಡಬೇಕು ಈಗ ಒಂದು ಬಿಸ್ನೆಸ್ ಮಾಡೋದಕ್ಕೆ ಅಂತ ಅಂದರೂ ಕೊಡೋಲ್ಲ. ನೀವೆಲ್ಲ ತೊಗೊಂಡಿರಬೇಕಾಗುತ್ತೆ ಆಲ್ರೆಡಿ. ಅದನ್ನು ತೊಗೊಂಡು ನೀವು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅಷ್ಟೇ ಕೊಡ್ತಾರೆ ನಿಮಗೆ. ಅವ್ರಿಗೆ ಒಂದು ನಂಬಿಕೆ ಬೇಕಾಗಿರುತ್ತೆ. ನೀವೀಗ ಒಂದು ಲೋನ್ ತೊಗೊಂಡಿದ್ದೀರಾ ಅಂತ ಅಂದರೆ ನೀವು ಅದನ್ನ ಪೇ ಮಾಡ್ತಿರೋ ಇಲ್ವೋ ಅಂತೇಳಿ ಅವರು ಒಂದು ಪ್ರೂಫ್ ಬೇಕಾಗಿರುತ್ತಲ್ಲ, ಅದಕ್ಕೋಸ್ಕರ ನೀವು ಎಲ್ಲ ಉಪಕರಣಗಳನ್ನ ಖರೀದಿ ಮಾಡಿದ ನಂತರ ನಿಮಗೆ ಹಣವನ್ನು ಕೊಡ್ತಾರೆ. ಹಾಗೆ ನೀವೇನಾದರೂ ಒಂದು ವ್ಯಾಪಾರವನ್ನು ಶುರು ಮಾಡ್ತೀನಿ ಅಂತ ಅಂದಾಗ ಬೇರೆಯವ್ರ ಹತ್ರ ಸಾಲ ಪಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಸರ್ಕಾರದಿಂದ ಕೊಡುವಂಥ ಯೋಜನೆ ಮುಖಾಂತರ ಹಣವನ್ನು ಪಡ್ಕೊಂಡ್ರೆ ಕಡಿಮೆ ಬಡ್ಡಿ ದರದಲ್ಲಿ ನೀವು ಮರುಪಾವತಿ ಮಾಡ್ಬೋದು. ಯಾರೆಲ್ಲ ಈ ಯೋಜನೆಗೆ ಅರ್ಜಿನ ಹಾಕ್ಬೋದು ಅನ್ನೋದನ್ನ ನೋಡೋಣ. ಹಾಗೆ ಈ ಒಂದು ಯೋಜನೆ ಮುಖಾಂತರ ಭಾರತೀಯ ಎಲ್ಲರೂ ಕೂಡ ಸಾಲವನ್ನು ಪಡ್ಕೋಬಹುದು. ಹಾಗೆ ನೀವು ಬೇರೆ ಕೆಲಸಕ್ಕೆ ಈ ಹಣವನ್ನು ಬಳಸುವಂತಿಲ್ಲ. ಹಾಗೆ ನೀವು ವ್ಯಾಪಾರ ಮಾಡಲು ಸಾಲವನ್ನು ಪಡ್ಕೋಬೇಕು ಅಂತ ಅಂದರೆ ಸರ್ಕಾರದಿಂದ ಹಣವನ್ನು ಫಲಾನುಭವಿಗಳು ಯಾರು ಅರ್ಜಿ ಹಾಕಿರ್ತಾರೆ ನೋಡಿ ಅಂಥವ್ರ ಖಾತೆಗೆ ನೇರವಾಗಿ ಹಣವನ್ನು ಜಮಾ ಮಾಡ್ತಾರೆ. ಹಾಗೆ ನೀವು ನಿಮ್ಮ ಹತ್ತಿರದಿರುವಂಥ ಬ್ಯಾಂಕ್ಗಳಿಗೂ ಕೂಡ ಸಾಲವನ್ನು ಪಡ್ಕೋಬಹುದು ಈ ಯೋಜನೆ ಮುಖಾಂತರ. ಹಾಗೆ ಸಾಲ ಪಡೆಯುವವರು ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅಂತೇಳಿ ನೋಡೋಣ. ನೀವು ಯಾರು ಅರ್ಜಿ ಹಾಕಿರ್ತೀರ ನೋಡಿ ಅಂಥ ಅರ್ಜಿದಾರರು ವಯಸ್ಸು 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ಹಾಗೆ ನೀವು ಸ್ವಂತ ಉದ್ಯೋಗ ಮಾಡೋರಿಗೆ ಅಷ್ಟೇ ಈ ಹಣವನ್ನು ಕೊಡ್ತಾರೆ. ಹಾಗೆ ಈಗಾಗಲೇ ನೀವು ವ್ಯಾಪಾರನ ಶುರು ಮಾಡಿರಬೇಕಾಗಿರುತ್ತೆ, ಅಂಥವ್ರಿಗಷ್ಟೇ ಹಣವನ್ನು ಕೊಡೋದಕ್ಕೆ ಸಾಧ್ಯ. ಹಾಗೆ ಮುಂದೆ ಬರುವ ದಿನಗಳಲ್ಲಿ ನೀವೇನಾದರೂ ಹೊಸದಾಗಿ ಪ್ರಾರಂಭ ಮಾಡ್ತೀವಿ ಅಂತ ಅಂದರೆ ಉಪಕರಣ ಖರೀದಿ ಮಾಡಲು ಅವರು ಹಣವನ್ನು ಕೊಡುವುದಿಲ್ಲ, ನೀವು ಸ್ಟಾರ್ಟ್ ಮಾಡಿರಬೇಕು ಆಲ್ರೆಡಿ. ಹಾಗೆ ನೀವು ಈ ಹಣವನ್ನು ಪಡ್ಕೋಬೇಕು ಅಂತ ಅಂದರೆ ಆಧಾರ್ ಕಾರ್ಡು ಕಡ್ಡಾಯವಾಗಿರಲೇಬೇಕು. ಪ್ರಧಾನಮಂತ್ರಿ ಆಧಾರ್ ಕಾರ್ಡ್ ಸಾಲದ ಯೋಜನೆ ಅಡಿಯಲ್ಲಿ ನೀವು 50,000ದಿಂದ 1 ಲಕ್ಷ ರೂಪಾಯಿವರೆಗೂ ಅರ್ಜಿದಾರರು ಸಾಲವನ್ನು ಪಡ್ಕೋಬಹುದು. ಈ ಒಂದು ಹಣವನ್ನು ಕೂಡ ನೀವು ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಬ್ಯಾಂಕ್ನಲ್ಲೂ ಕೂಡ ಪಡ್ಕೋಬಹುದು. ಹಾಗೆ ಆಧಾರ್ ಕಾರ್ಡ್ ಸಾಲ ಎಂದರೆ ಸಾಕು, ನಿಮಗೆ ಈ ಒಂದು ಯೋಜನೆ ಹಣ ಕೂಡ ಜಮಾ ಆಗುತ್ತೆ. ಹಾಗೆ ಇದಕ್ಕೆ ಆನ್ಲೈನ್ ಮುಖಾಂತರನೂ ಅರ್ಜಿನ ಹಾಕ್ಬೋದು, ಹಾಗೆ ಆಫ್ಲೈನ್ ಮುಖಾಂತರನೂ ಅರ್ಜಿನ ಹಾಕ್ಬೋದು. ನೀವೇನಾದರೂ ಆನ್ಲೈನ್ ಮುಖಾಂತರ ಅರ್ಜಿನ ಹಾಕಬೇಕು ಅಂತ ಅಂತಿದ್ರೆ ಮೊದಲಿಗೆ ನೀವು ನಿಮ್ಮ ಗೂಗಲ್ ಅಪ್ಲಿಕೇಶನ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ಗೂಗಲ್ ಅಪ್ಲಿಕೇಶನಲ್ಲಿ ಆಧಾರ್ ಸಾಲ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಓಪನ್ ಮಾಡಿದಾಗ ಫಸ್ಟು ಲಾಗಿನ್ ಹಾಕೋದಕ್ಕೆ ಹೇಳ್ತಾರೆ. ನೀವು ಅಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಹಾಕಿ ಇಮೇಲ್ ID ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಅದಾದ ನಂತರ ನಿಮ್ಮದು ಎಲ್ಲ ಫುಲ್ ಡೀಟೇಲ್ಸ್ನ ಕೇಳ್ತಾರೆ, ಅದನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ. ಆ ಫಿಲ್ ಮಾಡಿ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಪ್ಲೈ ಆಗುತ್ತೆ. ಅದಾದ ನಂತರ ನಿಮಗೆ ಫೋನಿಗೊಂದು ಮೆಸೇಜ್ ಬರುತ್ತೆ, ಅರ್ಜಿ ಹಾಕಿರೋದು ಸಕ್ಸಸ್ ಆಗಿದೆಯೋ ಇಲ್ವೋ ಅಂತೇಳಿ ಮೆಸೇಜ್ ಬರುತ್ತೆ. ಅದ್ರ ಮುಖಾಂತರ ನೀವು ತಿಳ್ಕೊಬೋದು. ಹಾಗೆ ನೀವೇನಾದರೂ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕು ಅಂತ ಅಂತಿದ್ರೆ ಮೊದಲಿಗೆ ನೀವು ನಿಮ್ಮ ಊರಿನಲ್ಲಿರುವಂಥ ಬ್ಯಾಂಕಿಗೆ ಹೋಗಬೇಕಾಗುತ್ತೆ. ಆ ಬ್ಯಾಂಕಲ್ಲಿ ಈ ಯೋಜನೆ ಬಗ್ಗೆ ಎಲ್ಲ ವಿಚಾರಿಸ್ತಾರೆ. ಹಾಗೆ ವಿಚಾರಿಸಿದ ನಂತರ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಿ ಅಂತ ಅಂದರೆ ಅವರು ಸುಮ್ಮನೆ ನಿಮಗೆ ದುಡ್ಡು ಕೊಡೋದಿಲ್ಲ, ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾರೆ. ಹಾಗೆ ಅದ್ರ ಜೊತೆ ಅವರು ಕೇಳಿದಂಥ ಫಾರ್ಮ್ಗಳೆಲ್ಲನೂ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಇದೇ ರೀತಿಯಾದಂಥ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ಡೀಟೇಲ್ಸ್ಗಳದ್ದು ನಿಮ್ಗೆ ಕೇಳ್ತಾರೆ, ಅದನ್ನ ನೀವು ಕೊಡಬೇಕಾಗುತ್ತೆ. ನೀವು ಹಣವನ್ನು ಪಡ್ಕೋಬೇಕು ಅಂತ ಅಂತಿದ್ರೆ ಎಲ್ಲ ಬ್ಯಾಂಕ್ಗಳಲ್ಲೂ ಇರಲ್ಲ, ಕೆಲವೊಂದು ಬ್ಯಾಂಕ್ಗಳಲ್ಲಿ ಅಷ್ಟೇ ಇರುತ್ತೆ. ನೀವು ಅದ್ರ ಬಗ್ಗೆ ವಿಚಾರಿಸಿ ಯಾವ ಬ್ಯಾಂಕ್ಗಳಿಗೆ ನಾವು ಸಾಲವನ್ನು ಪಡ್ಕೋಬಹುದು ಅಂತೇಳಿ ಎಲ್ಲ ತಿಳ್ಕೊಂಡು ಹೋಗಬೇಕಾಗುತ್ತೆ ಅಲ್ಲಿಗೆ.
ಇದೇ ರೀತಿಯಾದಂಥ ಹೊಸ ಹೊಸ ಅಪ್ಡೇಟ್ಗಳು ನಿಮ್ಮ ಫೋನ್ಗೆ ಬರಬೇಕು ಅಂತ ಅಂತಿದ್ರೆ ರಂಜು ಪೂಜೆ ಟೆಕ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.